ನ್ಯೂಸ್ ಕನ್ನಡ ರಾಜ್ಯ. ಸದಾ ಸುದ್ದಿ, ನಿಖರ ಸುದ್ದಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನದ ಪ್ರಮುಖ ಸುದ್ದಿ. ವಕ್ಫ್ಗೆ ನೋಟಿಫೈ ಆಗಿರುವಂತ ಒಟ್ಟು ಲ್ಯಾಂಡ್ ಜಮೀನು ಈ ರಾಜ್ಯದಲ್ಲಿ 1,12,07 ಎಕರೆ. ದಾನದ ಮುಖಾಂತರ ವಕ್ಫ್ಗೆ ನೋಟಿಫೈ ಆಗಿರುವಂತಹ ಜಮೀನು 1,12,07 ಎಕರೆ. ಆದ್ರೆ ವಕ್ಫ್ಗೆ ಸಿಕ್ಕಿರೋದು ಇಲ್ಲಿವರೆಗೆ ಬರೀ 20,054 ಎಕರೆ ಮಾತ್ರ. ನೋಟಿಫಿಕೇಶನ್ ಆಗಿರೋದು 1,12,000, ಅವ್ರಿಗೆ ಸಿಕ್ಕಿರೋದು ಬರೀ 20,000. ಅವ್ರಿಗೆ ಸಿಗದೇ ಇರೋದು ಎಷ್ಟು ಅಂದ್ರೆ 92,000 ಎಕರೆ ಇವತ್ತುವರೆಗೂ ಅವರಿಗೆ ಸಿಕ್ಕಿಲ್ಲ ವಫ್ ಸಂಸ್ಥೆಗಳಿಗೆ. ಅಲ್ಲಿಗೆ ನೋಡಿದ್ರೆ ಆಲ್ಮೋಸ್ಟ್ 85% ಅವ್ರಿಗೆ ಸಿಕ್ಕಿಲ್ಲ. ಅವ್ರಿಗೆ ಸಿಕ್ಕಿರೋದು ಲೆಸ್ ಅಬೌಟ್ 10-12% ಮಾತ್ರ ಅವ್ರಿಗೆ ಸಿಕ್ಕಿದೆ. ಯಾಕೆ ಸಿಕ್ಕಿಲ್ಲ ಅಂತ ಪ್ರಶ್ನೆ ಬರುತ್ತೆ. ವಫ್ಗೆ ನೋಟಿಫೈ ಆದಾಗ ಇವೆಲ್ಲ ಆ ಕಾಲದಲ್ಲೇ ಪಾಣಿಯಲ್ಲಿ ವಫ್ ಅಂತ ಎಂಟರ್ ಆಗ್ಬಿಟ್ಟಿದ್ರೆ ಇವತ್ತು ಇದ್ಯಾವುದು ಅನಾಹುತ ಆಗ್ತಾ ಇರ್ಲಿಲ್ಲ. ಆದ್ರೆ ಆವತ್ತು ವ್ಯವಸ್ಥೆಯಲ್ಲಿ ಬೇಜವಾಬ್ದಾರಿಯಿಂದ ಅದು ವಫ್ಗೆ ಎಂಟರ್ ಆಗ್ಲಿಲ್ಲ. ಯಾರು ದಾನ ಕೊಟ್ರು ಅವ್ರ ಹೆಸರಿನಲ್ಲೇ ಮುಂದುವರಿತು. ಅವರ ಮಕ್ಕಳು ಬಂದ್ರು, ಅವ್ರ ಹೆಸರಿಗೆ ವರ್ಗ ಆಯ್ತು, ಅವ್ರ ಮಕ್ಕಳು ಮಾರಾಕಿದ್ರು. ಅಥವಾ ಹೀಗೆ ಅದು ಒಂದು ಸಮಸ್ಯೆ ಆಗಿದೆ. ಪ್ರಮುಖ ಸಮಸ್ಯೆ ಇನ್ನೊಂದ್ ಕಡೆ ಏನಾಗಿದೆ ಅಂದ್ರೆ, ಕೆಲವು ವಫ್ ನಲ್ಲಿ ನೋಟಿಫೈ ಆದಂತ ಜಮೀನುಗಳು ಇನಾಮಲ್ಲೂ ನೋಟಿಫೈ ಆಗಿದೆ. ಇನಾಮಲ್ಲಿ ನೋಟಿಫೈ ಆದ್ಮೇಲೆ ರೈತರು ಅಲ್ಲಿ ಉಳುವವನೇ ಒಡೆಯ ಅಂತಾನೋ ಅಥವಾ ಇನಾಮ್ ರೀಗ್ರಾಂಟ್ ಅಲ್ಲಿ ಅರ್ಜಿ ಹಾಕೊಂಡಿದ್ದಾರೆ. ಸೊ ಇನಾಮ್ ರೀಗ್ರಾಂಟ್ ಅಲ್ಲಿ 47,263 ಎಕರೆ ಮಂಜೂರಾಗಿದೆ. ಇನಾಮು ವಫ್ ಓವರ್ ಲ್ಯಾಪ್ ಆಗಿರೋದು ಎಷ್ಟು ಅಂದ್ರೆ 47,263 ಎಕರೆ. ಅದರ ಜೊತೆಗೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಅದರಲ್ಲಿ ಎಷ್ಟು ಮಂಜೂರಾಗಿದೆ ಅಂದ್ರೆ 23,620 ಎಕರೆ ಮಂಜೂರಾಗಿದೆ. ಇದಲ್ಲದೆ ನಾನಾ ನೀರಾವರಿ ಯೋಜನೆಗಳಿಗೆ ಅದಕ್ಕೆ ಇದಕ್ಕೆ ಲ್ಯಾಂಡ್ ಅಕ್ವೈರ್ ಆಗಿರೋದು ಎಷ್ಟು ಅಂದ್ರೆ 3,101 ಎಕರೆ. ಸೊ ಈ ರೂಪದಲ್ಲಿ 73,000 ಎಕರೆ ವಫ್ಗೆ ನೋಟಿಫೈ ಆಗಿದ್ರು ಕೂಡ ಅದು ಬಹುತೇಕ ರೈತರ ವಶದಲ್ಲಿದೆ. ಸೊ ಯಾವ ರೈತರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಪ್ರಶ್ನೆ ಎಲ್ಲಾರ ಪ್ರಶ್ನೆಗೂ ಎಲ್ಲಾರ ಮನಸ್ಸಿನಲ್ಲಿರುವ ಗೊಂದಲಕ್ಕೆ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ವಫ್ ಸಚಿವರು ಕೂಡ ಒಪ್ಕೊಂಡಿದ್ದಾರೆ. ನಾವೆಲ್ಲ ಕೂತೆ ಸಭೆ ಮಾಡಿದ್ದೇವೆ. ಯಾವ ಜಮೀನು ಇನಾಮ್ ಅಬಾಲಿಷನ್ ಆಕ್ಟ್ ಅಲ್ಲಿ ಗ್ರಾಂಟ್ ಆಗಿದೆ ರೈತರಿಗೆ, ಯಾವ ಜಮೀನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ರೈತರಿಗೆ ಮಂಜೂರಾಗಿದೆ ಅಂದ್ರೆ 47,263 ಪ್ಲಸ್ 23,620, ಇವೆರಡೂ ಜಮೀನು ಆ ರೈತರ ತಂಟೆಗೆ ಸರ್ಕಾರ ಹೋಗಬಾರದು. ಆ ರೈತರ ಹಕ್ಕನ್ನ ಕಾಪಾಡಬೇಕು, ಆ ರೈತರಿಗೆ ತೊಂದರೆ ಮಾಡಬಾರದು ಅನ್ನುವಂತ ತೀರ್ಮಾನವನ್ನ ಸರ್ಕಾರ ಮಾಡಿದೆ. ಸೊ ಯಾರಿಗೆ ಇನಾಮ್ ಅಬಾಲಿಷನ್ ಅಲ್ಲಿ ಗ್ರಾಂಟ್ ಆಗಿದೆ, ಯಾರಿಗೆ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಗ್ರಾಂಟ್ ಆಗಿದೆ, ಅಲ್ಲಿ ಆ ರೈತರ ಸಂರಕ್ಷಣೆ ಮಾಡುವಂತ ಕೆಲಸ, ಅವರ ಹಿತ ಕಾಪಾಡುವಂತ ಕೆಲಸಕ್ಕೆ ಸರ್ಕಾರ ಬದ್ಧವಾಗಿದೆ. ನ್ಯೂಸ್ ಕನ್ನಡ ರಾಜ್ಯ. ಸದಾ ಸುದ್ದಿ, ನಿಖರ ಸುದ್ದಿ.